ವಿಶೇಷವಾದ ವೈಬ್ರೇಷನ್ ಶಕ್ತಿ ಇರ್ತದೆ. ಯಾಕೆಂದ್ರೆ ನಾವು ಮಾತೆಲ್ಲ ಉಚ್ಚ ಸ್ವರಟ ಜಪ ಮಾತಾಡಿದ್ದ ಏಪ ನಮ್ಮ ಮಲ್ಲ ಸ್ವರಟ ಉಚ್ಚ ಸ್ವರಟ ಜಪ ಮಲ್ಪನ ಅಲ್ಪ ವಿಶೇಷವಾದ ವೈಬ್ರೇಷನ್ ಹಾಕೊಂಡು ಇಲ್ಲಿಗೆ ಶಕ್ತಿ ಕರ್ಕೊಂಡು ನಂಗೆ ಶಕ್ತಿ ಕರ್ಕೊಂಡು ನಮ್ಮ ಒಳ್ಳೆ ಶಕ್ತಿ ಜಾಗೃತಿ ಹಾಕೊಂಡು ರಾಮನಾಮ ಜಪ ಜೋರು ಪಂಡಿ ಬೆಟ್ಟಿಗೆ ಅಲ್ಪ ಹನುಮಂತಿ ಒಪ್ಪಿಗೆ ಹನುಮಂತಿ ಬತ್ತಿ ಬೆಟ್ಟಿಗೆ ನಮ್ಮ ಸಮಸ್ತ ಪಾಪಗಳನ್ನು ಪೂರ ನಿವಾರಣೆ ಮಾಡ್ಬೇಕು. ನಂಗೆ ಮಾತಾಡೋದು ನಂಗೆ ಪುನಗ ಸ್ವಲ್ಪ ರಾಮನ ಕೀರ್ತನೆ ಹಾಕೊಂಡ ಸ್ವಲ್ಪ ಏಪಲ ಆಂಜನೇಯ ಇರ್ಬೇಕು ಅದು ಇಂಥ ಮಾತ್ರೆಗಳ ಶುಭವಾಡವನ್ನು ಪಣ್ಣೊಂದು ತುಂಬದ ಅವಧಿ ಸವದೆ ಮುಂದುವರಿಸ ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜಶ್ರೀ ರತ್ನಾಡ್ಯಂ ವಂದೇ ಭಾರತ ಮಾತರಂ. ಭಾರತ ಮಾತೆಯ ಪಾದಗಳಿಗೆ ನಮಸ್ಕಾರ ಮಾಡಿಕೊಳ್ತಾ ಇಲ್ಲಿರುವಂತಹ ಎಲ್ಲ ಸಜ್ಜನೆಯ ತಾಯಿಯ ಪುತ್ರಾಣಿಗಳೇ ಮತ್ತು ಸಹೋದರರೇ, ನಾವೆಲ್ಲರೂ ಇವತ್ತು ರಾಮ ಜಪವನ್ನು ಮಾಡಿದ್ವಿ. ರಾಮ ಹೇಳಿದ್ರೇನೆ ಒಂದು ಉತ್ಸಾಹ, ರಾಮ ಹೇಳಿದ್ರೇನೆ ಒಂದು ಶಕ್ತಿ, ರಾಮ ಹೇಳಿದ್ರೇನೆ ಒಂದು ರಾಷ್ಟ್ರೀಯತೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ನಾವು ರಾಮನನ್ನು ಪರಮ ವೈಭವದಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೇವೆ. ಆ ತೀರ್ಥಯುಗದಿಂದ ಇವತ್ತು ನಾವು ರಾಮನನ್ನು ನಂಬ್ತಾ ಇದ್ದೇವೆ ಹೇಳಿದ್ರೆ ಅದರಲ್ಲಿರುವಂತಹ ಶಕ್ತಿ ಎಂತಹದ್ದು. ಇವತ್ತು ಎಷ್ಟೋ ಮಹಾತ್ಮರು ನಮ್ಮದಲ್ಲಿ ಬಂದು ಹೋದ್ರು, ಆದ್ರೆ ಹಿಂದೂ ದೇವರು ಯಾರು ಅಂತ ಹೇಳಿದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವಂಥದ್ದು ರಾಮ. ಯಾಕೆ ಹೇಳಿದ್ರೆ ರಾಮನ ಅವರು ನಡ್ಕೊಂಡು ಬಂದಿರುವಂತಹ ರೀತಿ, ಅವರು ಪರಿಪಾಲನೆ ಮಾಡಿರುವಂತಹ ನಿಯಮಗಳು, ಏಕಪತಿ ಪತ್ನಿ ವ್ರತಸ್ಥನಾಗಿ ಇದ್ರು, ಅದಲ್ಲದೆ ತಂದೆ ತಾಯಿಗಳ ಮಾತುಗಳನ್ನು ಪರಿಪಾಲನೆಗಳನ್ನು ಮಾಡಿದ್ರು. ತನ್ನ ವೈರಿಯನ್ನು ಕೂಡ ರಾವಣನನ್ನು ಕೂಡ ಅವರಿಗೂ ಮೋಕ್ಷ ಕೊಟ್ಟಂತಹ ಒಂದು ಜನ್ಮ. ಇಂತಹ ಜನ್ಮದ ಎಲ್ಲವನ್ನು ನಾವು ಪರಿಪಾಲನೆ ಮಾಡಿದಾಗ ಮಾತ್ರ ನಮ್ಮ ಜನ್ಮ ರಾಮನ ನಿಯಮಗಳನ್ನು ಅಥವಾ ರಾಮನ ಒಂದು ಅಸ್ತಿತ್ವವನ್ನು ನಾವು ಪರಿಪಾಲನೆ ಮಾಡಿದ ಹಾಗೆ. ಇವತ್ತು ಅಯೋಧ್ಯೆಯ ಆದ್ಮೇಲೆ ನಮ್ಮ ಜೀವನದಲ್ಲಿ ನಾವು ನೋಡ್ಬೋದು, ನಮ್ಮ ಯುವ ಜನತೆ ನೋಡ್ಬೋದು, ರಾಮನ ಬಗ್ಗೆ ಅಭಿಮಾನಗಳು ಜಾಸ್ತಿ ಆಗಿದೆ. ಆದ್ರೆ ರಾಮನ ತತ್ವಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಇದ್ವಾ? ಇಂಥ ಒಂದು ಸಣ್ಣ ಸಂಕಲ್ಪಗಳನ್ನು ಹಾಕಿಕೊಳ್ಬೇಕು. ಇವತ್ತು ರಾಮ ಜಪ ಹೇಳುವಂಥದ್ದು ಅದು ದೊಡ್ಡ ರೀತಿಯಲ್ಲಿ ಇವತ್ತು ಬೆಳೀತಾ ಇದೆ. ಯಾಕೆ ಹೇಳಿದ್ರೆ ಆ 13 ಬೀಜಾಕ್ಷರಗಳನ್ನು ಸ್ವತಃ ಪರಮೇಶ್ವರ ದೇವರೇ ನೀಡಿರುವಂಥದ್ದು. ಎಲ್ಲಾ ಸಂಕಷ್ಟಗಳಿಗೆ ಪರಿಹಾರ ಯಾವುದು ಕೇಳಿದ್ರೆ ರಾಮ ಜಪ ಅಂತ. ಇವತ್ತು ವಿಷ್ಣು ಸಹಸ್ರನಾಮವನ್ನು ಇಡೀ ದಿನ ನಾವು ಜಪ ಮಾಡಿ ಅದರ ನಮ್ಮ ಪಾಪಗಳನ್ನು ಇವತ್ತು ಕಳಿಬಹುದು ಅಂತ ಹೇಳಿದ್ರೆ ರಾಮ ಜಪವನ್ನು ಮಾಡಿ ಕೂಡ ನಮ್ಮ ಪಾಪಗಳನ್ನು ಕಲಿಬಹುದು. ಹಾಗಾಗಿ ಎಲ್ಲರ ಮನೆಯಲ್ಲಿ ಇವತ್ತು ರಾಮ ಜಪ ಆಗುವಂತ ಅವಶ್ಯಕತೆ ಇದೆ. ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರುವುದೇ ಇಸ್ಲಾಂ ಧರ್ಮ ಯಾವ ರೀತಿಯಲ್ಲಿ ಬೆಳೀತಾ ಇದೆ ಅಂತ. ಅವ್ರು ಹೇಳ್ತಾ ಇದ್ದಾರೆ ಏನು, 2047 ಹೊತ್ತಿಗೆ ನಾವು ಇಡೀ ಭಾರತವನ್ನು ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡ್ತೇವೆ ಅಂತ. ಹಾಗಾದ್ರೆ ಭಾರತ ಹೇಳುವಂಥದ್ದು ಹಿಂದೂ ರಾಷ್ಟ್ರ, ಭಾರತ ಹೇಳುವಂಥದ್ದು ಹಿಂದುತ್ವದ ಶಕ್ತಿ, ಭಾರತ ಹೇಳುವಂಥದ್ದು ನಮ್ಮೆಲ್ಲರ ಉಸಿರು. ಹಾಗಾದ್ರೆ ಇವತ್ತು ನಮ್ಮ ಯುವ ಜನತೆಗೆ ನಾವು ಭಾರತವನ್ನು ದೊಡ್ಡ ಉಡುಗೊರೆಯಾಗಿ ಮಾಡಿಕೊಡ್ಬೇಕು. ನಾವು ಹಿಂದೆ ಕಲ್ತಿದ್ದೇವೆ, ಹಿಂದೆ ಎಲ್ಲವನ್ನು ಅನುಸರಿಸಿದ್ದೇವೆ. ಇವತ್ತು ನಮ್ಮ ಮಕ್ಕಳು ಅದನ್ನು ಅನುಸರಿಸ್ತಾ ಇದ್ದಾರ, ನಮ್ಮ ಮಕ್ಕಳು ಇವತ್ತು ಅದನ್ನು ಪಾಲನೆ ಮಾಡ್ತಾ ಇದ್ದಾರ, ನಮ್ಮ ಯುವ ಜನತೆ ಇವತ್ತು ಅದನ್ನು ಪಾಲಿಸ್ತಾ ಇದ್ದಾರ. ಹಾಗಾದ್ರೆ ಪಾಲಿಸ್ತಿಲ್ಲ ಹೇಳಿರೋದಕ್ಕೆ ಮುಖ್ಯ ಕಾರಣ ಯಾರು? ಇವತ್ತು 6 ಗಂಟೆ ಆಗುವಾಗ ನೀವು ನೋಡ್ಬೋದು ಮನೆಯ ಮಾತೆಯರೆಲ್ಲ ಏನ್ ಮಾಡ್ತಾ ಇದ್ದಾರೆ. ನೀವೇ ಒಪ್ಪಿಕೊಂಡದ್ದು, ನಾನು ಹೇಳಿದ್ದಲ್ಲ, ಸೀರಿಯಲ್ ಅನ್ನು ನೋಡ್ತಾ ಇದ್ದೀರಿ. ಭಾಗ್ಯದ ಲಕ್ಷ್ಮಿ ಮನೆಗೆ ಒಳಗೆ ಬರ್ತಾಳೆ, ಟಿವಿಯ ಮುಖಾಂತರನೇ ಬರ್ತಾಳೆ, ಮತ್ತೆ ಆಫ್ ಆಗುವಂಥದ್ದು ಬಿಗ್ ಬಾಸ್ ಮಲಗಿ ಅಂತ ಹೇಳಬೇಕು. ಅಲ್ಲಿ ತನಕ ನಾವು ಇವತ್ತು ತಾಯಿಂದಿರು ಮಲಗ್ತಾ ಇಲ್ಲ. ಹಾಗಾದ್ರೆ ನಮ್ಮ ಇವತ್ತು ಯುವ ಜನತೆ ಮಕ್ಳು ಏನ್ ಮಾಡ್ತಾ ಇದ್ದಾರೆ? ನೀವೇ ಹೇಳ್ತಾ ಇದ್ದೀರಿ, ಮಕ್ಳು ಏನ್ ಮಾಡ್ತಾರೆ ಆ ಹೊತ್ತಿಗೆ? ಒಪ್ಪಿಕೊಂಡ್ರಲ್ಲ. 6 ಇಂಚಿನ ಪರದೆಯಲ್ಲಿ ನಮ್ಮ ಮಕ್ಕಳು ಇವತ್ತು ಕಳ್ಕೊಂಡು ಹೋಗಿದ್ದಾರೆ. ನಾವೆಷ್ಟೋ ಬಾಲಗೋಕುಲದಲ್ಲಿ ಮಕ್ಕಳಿಗೆ ಪುರಾತನದ ಕಥೆಗಳು ಹೇಳಿದಾಗ ಮಕ್ಕಳು ಹೇಳ್ತಾರೆ ಈ ಕಥೆಗಳನ್ನು ನಾವು ಕೇಳಿದ್ದೇವೆ ಅಂತ. ಎಲ್ಲಿ ಕೇಳಿದಿರಿ ಕೇಳಿದ್ರೆ ಮೊಬೈಲ್ ಅಲ್ಲಿ ನೋಡಿದ್ದಾರೆ. ಮೊಬೈಲ್ ಅಲ್ಲಿ ಯಾರು ನೋಡಿದ್ದಾರೆ, ಯಾವ ಕಥೆಗಳನ್ನು ನೋಡಿದ್ದಾರೆ ಹೇಳಿದ್ರೆ ಯಾರೋ ಫಾರಿನ್ ನಲ್ಲಿ ಮಾಡಿರುವಂತಹ ಕಾರ್ಟೂನ್ಗಳನ್ನು ನೋಡಿ ನಮ್ಮ ಮಕ್ಕಳು ಇವತ್ತು ನಮ್ಮ ಪುರಾಣದ ಬಗ್ಗೆ ಕೇಳುವಂತ ಸ್ಥಿತಿಯಲ್ಲಿ ಇದ್ದೇವೆ. ಹಾಗಾದ್ರೆ ನಮ್ಮ ತಾಯಂದಿರಿಗೆ ಸಮಯ ಇಲ್ವಾ? ನಮ್ಮ ಮನೆಯಲ್ಲಿ ಇವತ್ತು ಹಿರಿಯರಿಲ್ವಾ? ಹಾಗಾದ್ರೆ ಇಲ್ಲಿ ಬದಲಾವಣೆ ಏನಾಗಬೇಕು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು 100ರ ಶತಾಬ್ದಿಯಲ್ಲಿದೆ. 5 ಪಂಚಪರಿವರ್ತನೆ ಅಂತ ಹೇಳಿದೆ. ಪಂಚಪರಿವರ್ತನೆಯಲ್ಲಿ ಮೊದಲನೇದು ಕುಟುಂಬ ಪ್ರಬೋಧನ. ಕುಟುಂಬ ಪ್ರಬೋಧನ ಹೇಳಿದ್ರೆ ಇವತ್ತು ನಮ್ಮ ಮನೆ ಹೇಗಿದೆ? 4ಕ್ಕಿಂತ ಜಾಸ್ತಿ ಸಂಖ್ಯೆ ಇದ್ದೇವಾ? ಇಲ್ಲ. ಹಾಗಾದ್ರೆ ಹಿರಿಯರು ಹೇಗಿತ್ತು? ನಾವು 40 ಜನ ಒಟ್ಟಿಗೆ ಮಲಗಿದ್ದು ಇದೆ, ಹೌದಲ್ವಾ? ಹಾಗಾದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಆ 40 ಜನರ ಕಲ್ಪನೆಯೇ ಇಲ್ಲ. 40 ಜನ ಇದ್ದಾರೆ ಹೇಳಿದ್ರೆ ಆ ಮನೆಯಲ್ಲಿ ಸಮಾರಂಭ ಇದೆ ಅಂತ ಹೇಳಿ ಅರ್ಥ. ಹಾಗಾದ್ರೆ ನಾವೆಲ್ಲ ಬೆಳೆದದ್ದು ಹೇಗೆ? 40 ಜನರೊಟ್ಟಿಗೆ ಬೆಳೆದಿರುವಂತದ್ದು, 40 ಜನರ ಆಸುಪಾಸಿನಲ್ಲೇ ಇದ್ದಂಥದ್ದು. ಮಕ್ಕಳಿಗೆ ಸಂಸ್ಕಾರ ಇವತ್ತು ಅಲ್ಲಿ ಸಿಗ್ಬೇಕು ಹೇಳಿದ್ರೆ ನಾವಿವತ್ತು ಆ ವಾತಾವರಣವನ್ನು ಮಕ್ಕಳಿಗೆ ಕೊಡಬೇಕು. ತಂದೆ ತಾಯಿಗಳು ಎಷ್ಟೇ ಬಿಸಿ ಇರ್ಬೋದು, ಜೀವನವನ್ನು ನಡೆಸುವಂತ ಅವಶ್ಯಕತೆ ಇದೆ. ಒಂದು ಹೊತ್ತಿನ ಊಟವನ್ನು ನಮ್ಮ ಮಕ್ಕಳ ಜೊತೆಗೆ ಮಾಡಬಹುದಾ? ಮಕ್ಕಳ ಮನಸ್ಸಿನ ಮಾತುಗಳನ್ನು ಕೇಳಬಹುದಾ? ಇವತ್ತು ನಾವು ಹಣವನ್ನು ಮಾಡ್ತಾ ಇದ್ದೇವೆ, ಆಸ್ತಿಯನ್ನು ಮಾಡ್ತಾ ಇದ್ದೇವೆ, ಸಮಯದ ಆಸ್ತಿಯನ್ನು ಮಾಡಿ ಇವತ್ತು ನಾವು ನಮ್ಮ ಮಕ್ಕಳಿಗೆ ಕೊಡಬಹುದಾ?
ಗ್ರಾಮೀಣ ಪ್ರದೇಶದಲ್ಲಿ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ, ಮಕ್ಕಳು ಆಟ ಆಡ್ತಾರೆ, ಹೊರಗಡೆ ಹೋಗ್ತಾರೆ. ಆದ್ರೆ ಸಿಟಿ ಕಡೆ ಹೋದಾಗ ಮನೋವೈದ್ಯರು ಜಾಸ್ತಿ ಆಗ್ತಾ ಇದ್ದಾರೆ, ಮಾನಸಿಕ ತಜ್ಞರು ಜಾಸ್ತಿ ಆಗ್ತಾ ಇದ್ದಾರೆ. ಯಾಕೆ ಹೇಳಿದ್ರೆ ಮಕ್ಕಳ ಮನಸ್ಸಿನ ಮಾತುಗಳನ್ನು ಕೇಳುವವರು ಯಾರಿಲ್ಲ. ಅವರು ಅವರ ಸ್ನೇಹಿತರನ್ನು ಅವರೇ ಹುಡುಕಿಕೊಳ್ತಾ ಇದ್ದಾರೆ. ಎಲ್ಲಿ ಹುಡುಕಿಕೊಳ್ತಾ ಇದ್ದಾರೆ ಹೇಳಿದ್ರೆ ಮೊಬೈಲ್ಗಳಲ್ಲಿ ಹುಡುಕಿಕೊಳ್ತಾ ಇದ್ದಾರೆ. ನಮ್ಮ ಮಕ್ಕಳು ಇವತ್ತು ಹಾದಿ ತಪ್ಪಿದ್ದಾರೆ ಅಂತ ಹೇಳಿ ಹೇಳ್ತೇವಲ್ಲ, ಯುವ ಜನತೆ ಹಾದಿ ತಪ್ಪಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೇವಲ್ಲ, ನಿಜವಾಗಿ ತಪ್ಪಿರುವಂತದ್ದು ನಾವು ತಾಯಂದಿರು. ನಾವಿವತ್ತು ತಾಯಂದಿರು ದೊಡ್ಡ ಮಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಸಹೋದರರು ಅವರ ಕೆಲಸಗಳನ್ನು ಮಾಡ್ತಾರೆ. ತಾಯಂದಿರು ಇವತ್ತು ಮುಖ್ಯವಾಗಿ ನಮ್ಮ ಮನೆಯನ್ನು ಮಂತ್ರಾಲಯವಾಗಿಸುವಂತ ಕೆಲಸ ಆಗಬೇಕು. ನನ್ನ ಗ್ರಾಮವನ್ನು ದೇವಸ್ಥಾನವನ್ನಾಗಿ ಮಾಡುವಂತ ಕೆಲಸಗಳಾಗಬೇಕು. ಸ್ವರಾಜ್ಯ ಅಂತ ಹೇಳುವಂತ ಒಂದು ಪರಿಕಲ್ಪನೆ ನನ್ನ ಗ್ರಾಮದಿಂದ ಪ್ರಾರಂಭ ಆಗಬೇಕು. ಹಾಗಾದ್ರೆ ಇವತ್ತು ನನ್ನ ಕುಟುಂಬ ಹೇಗಿರ್ಬೇಕು ಹೇಳಿದ್ರೆ, ಅತಿಥಿ ದೇವೋಭವ ಅಂತ ಹೇಳುವಂತದನ್ನು ಕೇಳಿದ್ದೇವೆ. ಅತಿಥಿ ಬಂದ್ರೆ ಯಾಕೆ ಬಂದ್ರು ಅಂತ ಹೇಳುವಂತಹ ಭಾವನೆ ಇಲ್ಲದೆ ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು, ಮಕ್ಕಳಿಗೆ ಹೇಳಿಕೊಡುವಂತ ಸಂಕಲ್ಪ ನಮ್ಮದಾಗಬೇಕು. ಮಕ್ಕಳ ಮನಸ್ಸಿನ ಮಾತುಗಳನ್ನು ಕೇಳ್ತಾ, ಮಕ್ಕಳಿಗೆ ಹೀಗೂ ಒಂದು ಕಾಲ ಇತ್ತು, ನಮ್ಮ ಜೀವನದಲ್ಲಿ ಹೀಗೆ ನಡೀತಾ ಇತ್ತು, ಇಂತಿಂತ ಕಥೆಗಳಾಯ್ತು ಅಂತ ಹೇಳಿ ಯಾರೋ ಹೇಳುವಂಥದ್ದಲ್ಲ, ನಾವು ನಮ್ಮ ಮಕ್ಕಳಿಗೆ ಹೇಳುವಂಥದ್ದು ಆಗಬೇಕು. ಇನ್ನು ಎರಡನೇ ವಿಷಯದಲ್ಲಿ ಸಾಮರಸ್ಯ ಅಂತ. ಸಾಮರಸ್ಯ ನಾವಿಲ್ಲಿ ನೋಡ್ತಾ ಇದ್ದೇವೆ. ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ನಾವಿಲ್ಲಿ ಸೇರಿದ್ದೇವೆ. ಇಲ್ಲಿ ಯಾವುದೇ ಜಾತಿಗಳಿಲ್ಲ. ಎಲ್ಲ ಹಬ್ಬಗಳ ಹರಿದಿನಗಳನ್ನು ಹೀಗೆ ಆಚರಣೆ ಮಾಡಬೇಕು ಅಂತ, ಮೇಲಿನಿಂದ ಕೆಳಸ್ತರದವರು ಕೂಡ ಇವತ್ತು ಒಟ್ಟಾಗಬೇಕು ಅಂತ. ಹಾಗಾದ್ರೆ ಗ್ರಾಮದಲ್ಲಿ ಇಷ್ಟೇ ಜನ ಇರುವುದಾ? ಇನ್ನಷ್ಟು ಜನ ಇದ್ದಾರಲ್ಲ, ಅವರಿಗೆ ಸಾಮರಸ್ಯದ ಪರಿಕಲ್ಪನೆಯನ್ನು ಹೇಳುವಂಥದ್ದು ಯಾರು? ನಾವಾಗೇ ನಿಲ್ಲಬೇಕು. ನಾವು ಅವರಿಗೆ ಸಾಮರಸ್ಯದ ಪರಿಕಲ್ಪನೆಯನ್ನು ಹೇಳಬೇಕು. ಹೇಳಿದ್ರೆ ರಾಮ ಜಪ ಮಾತ್ರ ಅಲ್ಲ, ದೀಪಾವಳಿಯ ಸಾಮರಸ್ಯವು ಒಟ್ಟಿಗೆ ಆಗಬೇಕು, ಬೆಳದಿಂಗಲ ಊಟಗಳು ಒಟ್ಟಿಗೆ ಆಗಬೇಕು, ಇನ್ನಷ್ಟು ಪರಿಕಲ್ಪನೆಗಳು ಸಾಮರಸ್ಯದಿಂದ ಹೋಗಬೇಕು. ರಕ್ಷಾಬಂಧನ ಆಚರಣೆಯು ಕೂಡ ನಾವು ಕಾಲೋನಿಗಳಲ್ಲಿ ಮಾಡುವ ಮೂಲಕ ನಮ್ಮಲ್ಲಿ ಇವತ್ತು ಸಾಮರಸ್ಯಗಳು ಹೊರಡಬೇಕು. ಜಾತಿ ಹೇಳುವಂಥದ್ದು ಕೇವಲ ಸರ್ಟಿಫಿಕೇಟ್ಗಳಿಗೆ ಇಟ್ಟುಕೊಂಡು ಬಿಲ್ಲವ, ಶೆಟ್ಟಿ, ಮಡಿವಾಳ, ರಾವು, ಕೊಂಕಣಿ ಎಲ್ಲವನ್ನು ಒಟ್ಟಿಗೆ ಸೇರಿಕೊಂಡು ನಾವಿವತ್ತು ಹಿಂದೂ ಅಂತ ಹೇಳುವ ಮೂಲಕ ನಾವಿವತ್ತು ಒಟ್ಟಾಗಬೇಕಾಗಿದೆ. ಅವರ ಸಂಕಲ್ಪ ಇದೆ ಅಲ್ಲ ಇಸ್ಲಾಂನವರದ್ದು, 2047 ಹೊತ್ತಿಗೆ ನಾವು ಇಸ್ಲಾಮೀಕರಣ ಮಾಡ್ತೇವೆ ಅಂತ. ಅದೇ ಹೊತ್ತಿಗೆ ನಾವು ಇದನ್ನು ಸ್ವರಾಜ್ಯ ಮಾಡಿ ಹಿಂದೂ ರಾಷ್ಟ್ರವಾಗಿಯೇ ಉಳಿಸಿಕೊಳ್ತೇವೆ ಅಂತ ಹೇಳುವಂತಹ ಪರಿಕಲ್ಪನೆಯನ್ನು ನಾವು ಇವತ್ತು ತೊಡಬೇಕಾಗಿದೆ. ತೊಡ್ಕೊಳ್ಬೇಕಾದದ್ದು ಎಲ್ಲಿ ಹೇಳಿದ್ರೆ ನಮ್ಮ ಗ್ರಾಮದಲ್ಲಿ. ನಾವೆಲ್ಲೋ ದೇಶದಲ್ಲಿ ಹೋರಾಟ ಮಾಡುವಂಥದ್ದಲ್ಲ, ಗಡಿನಾಡಲ್ಲಿ ಹೋಗಿ ಹೋರಾಟ ಮಾಡುವಂಥದ್ದಲ್ಲ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಾವು ಇವತ್ತು ಹೋರಾಟ ಮಾಡಬೇಕು. ಸುತ್ತಲೂ ನೋಡಿರ್ಬೋದು ಹಸಿರು ಧ್ವಜಗಳು ಕಾಣ್ತಾ ಇದೆ. ಸುತ್ತಲೂ ನಾವು ಇವತ್ತು ಮಾತಾಡುವಾಗ ಹೇಳಿಕೊಂಡೇ ಬಂದದ್ದು, ಪರಂಗಿಪೇಟೆ ಹೇಳಿದ್ರೆ ಒಮ್ಮೆ ಇಸ್ಲಾಮಿನ ಕೋಟೆಯಾಗಿತ್ತು. ಇವತ್ತು ಹೇಗಿದೆ? ಆ ಪರಿಕಲ್ಪನೆ ಹಿರಿಯರಿಗೆ ಗೊತ್ತಿರ್ಬೋದು. ನಮ್ಮ ಮಕ್ಕಳಿಗೆ ಆ ತತ್ವಗಳನ್ನು ಹೇಳಿಕೊಡ್ಬೇಕು. ಮಕ್ಕಳು ಇವತ್ತು ಹಣೆಗೆ ಬೊಟ್ಟಿಡ್ತಾರ, ಕೈಗೆ ಬಳೆ ಹಾಕ್ತಾರ, ಹೂ ಮುಡಿತಿದ್ದಾರ ಗೊತ್ತಿಲ್ಲ, ಆದ್ರೆ ಯಾಕೆ ಅದನ್ನು ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ಪಾರ್ವತಿಯನ್ನು ಯಾವಾಗ ರಾಕ್ಷಸ ಕೆಟ್ಟ ದೃಷ್ಟಿಯಿಂದ ನೋಡಿದ, ಅವನನ್ನು ಕೊಂದು ಅವನ ತಿಲಕದಲ್ಲಿ ಇಟ್ಟಿರುವಂತಹ ಕುಂಕುಮ ಇವತ್ತು ನಮ್ಮ ಹಣೆಯಲ್ಲಿರುವಂಥದ್ದು. ಆ ಕಥೆಯನ್ನು ಇವತ್ತು ನಮ್ಮ ಮಕ್ಕಳಿಗೆ ಹೇಳಿದಾಗ ಖಂಡಿತವಾಗಿಯೂ ಮಕ್ಕಳು ಸಂಸ್ಕಾರಗಳನ್ನು ಕಲಿತಾರೆ. ಮೂರನೇ ವಿಷಯ ಸ್ವದೇಶಿ ಅಂತ. ಬೆಳಿಗ್ಗೆ ಹೇಳ್ತೇವೆ, ಬ್ರಷ್ ಮಾಡ್ತೇವೆ, ಯಾವ್ದ್ರಲ್ಲಿ ಮಾಡ್ತೇವೆ? ಪೇಸ್ಟ್ ಯಾವ ಪೇಸ್ಟ್? ಪೆಪ್ಸಿಡೆಂಟ್. ಹಾಗಾದ್ರೆ ಸ್ವದೇಶಿ ಬಳಕೆಗಳು ಬೇಡವಾ? ಹಿರಿಯರ ಹತ್ರ ಕೇಳಿ, ಹಿಂದೆ ಯಾವ್ದ್ರಲ್ಲಿ ಹಲ್ಲುಜ್ಜುತ್ತಿದ್ರು ಅಂತ. ಅದಕ್ಕೆ ಬೇಕಾದಂತ ಇವತ್ತು ಪುಡಿಗಳು ಬರ್ತಾ ಇದೆ, ಸ್ವದೇಶಿ ವಸ್ತುಗಳು ಬರ್ತಾ ಇದೆ. ಮಸಿಯಲ್ಲಿ ಟಿಕ್ಕಿ ಅಂತ ನಾನು ಹೇಳ್ತಾ ಇಲ್ಲ, ನಾಳೆ ಮತ್ತೆ ಹಲ್ಲು ಕಪ್ಪಾದ್ರೆ ಇನ್ನೊಂದು ಹುಡುಕಿಕೊಂಡು ಬರಬಹುದು. ನಾವು ಇವತ್ತು ಸ್ವದೇಶಿಯ ವಸ್ತುಗಳನ್ನು ಬಳಸಬೇಕು. ಸ್ವದೇಶಿ ವಸ್ತುಗಳನ್ನು ಬಳಸುವುದು ಹೇಗೆ ಹೇಳಿದ್ರೆ, ಒಂದು ಗ್ರಾಮವನ್ನು ಆಧಾರಿತವಾಗಿಟ್ಟುಕೊಂಡು ನಮ್ಮ ಗ್ರಾಮದಲ್ಲಿ ಸ್ವದೇಶಿ ವಸ್ತುಗಳನ್ನು ತಯಾರಿಸಬಹುದಾ? ಎಲ್ಲರ ಮನೇಲಿ ಇವತ್ತು ನಾವು ಫಿನೈಲ್ ಬಳಸ್ತೇವೆ, ಹೌದಾ? ದೊಡ್ಡ ದೊಡ್ಡ ಕಂಪನಿಯ ಫಿನೈಲ್ ತರ್ತೇವೆ. ಯಾಕೆ? ಜಾಹೀರಾತುಗಳನ್ನು ನೋಡಿ, ಟಿವಿಯಲ್ಲಿ ಇವತ್ತು ಅದನ್ನು ಲೈಸಾಲ್ ತೋರಿಸ್ತಾರೆ, ಅದನ್ನೇ ಹೋಗಿ ಹುಡುಕಿ ತರ್ತೇವೆ. ಅದು ಹೇಳಲಿಕ್ಕೆ ಬರದಿದ್ರೂ ತೊಂದರೆ ಇಲ್ಲ, ಅದನ್ನು ಫೋಟೋ ಹಿಡ್ಕೊಂಡು ಹೋಗಿ ತಗೊಂಡು ಬರ್ತೇವೆ. ಯಾಕೆ? ನಮ್ಮ ಗ್ರಾಮದಲ್ಲಿ ಇವತ್ತು ನಾವು ಫಿನೈಲ್ ತಯಾರಿಸಲಿಕ್ಕೆ ಸಾಧ್ಯವಿಲ್ವಾ? ಅದು ಕಲೀಲಿಕ್ಕೆ ಸುಲಭ ಇದೆ. ಒಂದು ಗ್ರಾಮದ 10 ಜನ ಸೇರಿಕೊಂಡು ಸ್ವಸಹಾಯ ಸಂಘವನ್ನು ಹೇಗೆ ಮಾಡ್ತೀವಿ, ಹಾಗೆ ಸ್ವದೇಶಿ ವಸ್ತುಗಳನ್ನು ಕೂಡ ಇವತ್ತು ತಯಾರಿ ಮಾಡಿ ನನ್ನ ಗ್ರಾಮದಲ್ಲಿ ನಾನು ಮಾರಾಟ ಮಾಡ್ತೇನೆ. ಇವತ್ತು ಗೋಧಿ ಹುಡಿಗಳನ್ನು, ರಾಗಿ ಹುಡಿಗಳನ್ನು ಪ್ಯಾಕೆಟ್ ತರ್ತೇವೆ. ಹಿಂದೆ ನಾವೇನ್ ಮಾಡ್ತಾ ಇದ್ವಿ? ಗ್ರಾಮದ ಒಂದು ಮೂಲೆಯಲ್ಲಿ ಗಿರಣಿ ಅಂಗಡಿ ಇರ್ತಾ ಇತ್ತು, ಅಲ್ಲಿ ಸೇರಿಕೊಂಡು ಹುಡಿಗಳನ್ನು ಮಾಡಿ ತರ್ತಾ ಇದ್ವಿ. ಅದನ್ನೇ ಒಂದು ವ್ಯಾಪಾರೀಕರಣ ಯಾಕೆ ಮಾಡಬಾರ್ದು? ನಮ್ಮ ಗ್ರಾಮವನ್ನು ಸ್ವದೇಶಿ ಗ್ರಾಮವಾಗಿ ಯಾಕೆ ಮಾಡಬಾರ್ದು? ನಮ್ಮ ಗ್ರಾಮದಲ್ಲಿ ಎಲ್ಲಾ ವಸ್ತುಗಳನ್ನು ನಾವೇ ಮಾಡ್ತೇವೆ, ಇಲ್ಲದ್ರೆ ಅಲ್ಪ ವಸ್ತುಗಳನ್ನು ನಮ್ಮ ಗ್ರಾಮದಲ್ಲಿ ತಯಾರಿಸ್ತೇವೆ. ಕಷ್ಟದ್ದು ನಿಮಗೆ ನಾನು ಕೊಡ್ಲಿಲ್ಲ, ಸುಲಭದ್ದೇ ಹೇಳಿರುವಂತದ್ದು. ಯಾಕೆ? ಕಷ್ಟಪಡಬೇಕು ಅಂತ ಹೇಳುವಂತ ಭಾವನೆಯನ್ನು ತೆಗೆದು ಯಾವುದೋ ವಿದೇಶಿಯ ಕಂಪನಿಯನ್ನು ನಮ್ಮ ದೇಶದಲ್ಲಿ ನಾವು ಬೆಳೆಸಬೇಕಾ? ಇವತ್ತು ನಮ್ಮ ಮಕ್ಕಳು ಗ್ರಾಮದಲ್ಲಿ ಕಲಿತು ನಮ್ಮ ದೇಶದ ಎಲ್ಲ ವಸ್ತುಗಳನ್ನು ಬಳಸಿ ವಿದೇಶಕ್ಕೆ ಹೋಗಿ ದುಡಿತಾ ಇದ್ದಾರೆ.
ಅವರ ಇಡೀ ಶ್ರಮವನ್ನು ವಿದೇಶಕ್ಕೆ ಹಾಕ್ತಾ ಇದ್ದಾರೆ. ಅಂಥದ್ದು ಬೇಕಾ? ನಮ್ಮ ಮಕ್ಕಳನ್ನು ನಮ್ಮ ದೇಶದ ಸಂಪತ್ತನ್ನಾಗಿ ಮಾಡಬೇಕು. ನಮ್ಮ ಗ್ರಾಮದ ತಾಯಿಯಂದಿರು ಇವತ್ತು ಸ್ವದೇಶೀಯ ವಸ್ತುಗಳನ್ನು ಬಳಕೆ ಮಾಡುವಂಥದ್ದನ್ನು ಕಲಿಬೇಕು. ಇನ್ನು 4ನೇ ವಿಷಯ ಆಗಿ ತಗೊಂಡ್ರೆ ಪರ್ಯಾವರಣ ಅಂತ. ಪರ್ಯಾವರಣ ನಿಮಗೆ ಗೊತ್ತಿರ್ಬೋದು, ಪರಿಸರ. ನಮ್ಮ ಪರಿಸರ ಇವತ್ತು ಹೇಗಿದೆ? ಮೊದಲಿನ ಆಗಿದೆಯಾ? ಇಲ್ಲ, ತುಂಬಾ ಬದಲಾಗಿದೆ ಅಲ್ವಾ? ಹೇಗೆ ಬದಲಾಗಿದೆ? ಇದಕ್ಕೆ ಕಾರಣ ಯಾರು? ನಾವೇ. ಮಕ್ಕಳು ಹೇಳ್ತಾ ಇದ್ದಾರೆ ನಾವೇ. ಹಾಗಾದ್ರೆ ಮಕ್ಕಳಿಗೆ ಇವತ್ತು ನಾವೇನು ಆಸ್ತಿ ಮಾಡಿ ಕೊಡ್ತಾ ಇದ್ದೇವೆ? ಇಂತಹ ಗಲೀಜು ಕೊಳಕು ಪರಿಸರವನ್ನು ಆಸ್ತಿ ಮಾಡಿ ಕೊಡ್ತಾ ಇದ್ದೇವೆ. ನಮಗೆ ಎಷ್ಟು ಸುಂದರವಾದ ಪರಿಸರ ಇತ್ತಲ್ಲ, ನಮ್ಮ ಅಜ್ಜ ಅಜ್ಜಿಯಂದಿರು ನಮಗೆ ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ರಲ್ಲ. ಮಕ್ಕಳಲ್ಲಿ ಕೇಳಿ ಇವತ್ತು ಅಕ್ಕಿ ಎಲ್ಲಿ ಬೆಳೆಸ್ತಿದ್ದೀರಿ ಅಂತ. ರಾಮಣ್ಣನ ಅಂಗಡಿಯಲ್ಲಿ ಬೆಳೆಸ್ತಾ ಇದ್ದಾರೆ ಹೇಳ್ತಾರೆ. ಯಾಕಂದ್ರೆ ಅಲ್ಲಿಂದ ಹಿಡ್ಕೊಂಡು ಬರುದಲ್ವಾ ನಾವು, ಸರಿ ಅಲ್ವಾ? ಮಕ್ಕಳಿಗೆ ಅಕ್ಕಿಯನ್ನು ಬೆಳೆಸುವಂಥದ್ದು ಹೇಗೆ, ಮಕ್ಕಳಿಗೆ ತರಕಾರಿಗಳನ್ನು ಬೆಳೆಸುವಂಥದ್ದು ಹೇಗೆ, ಅಥವಾ ಪರಿಸರಗಳನ್ನು ಜಾಗೃತಿ ಮಾಡುವಂಥದ್ದು ಹೇಗೆ ನಾವು ಇವತ್ತು ಕಲಿಬೇಕಾಗಿದೆ. ಪೇಟೆಗೆ ಹೋಗುದು ಅಂತ ಹೇಳಿ ಗೊತ್ತಿದೆ, ಮಾರ್ಕೆಟಿಗೆ ಹೋಗ್ತೇವೆ ಅಂತ ಗೊತ್ತಿದೆ, ಯಾಕೆ ಕೈಚೀಲಗಳನ್ನು ಕೊಂಡೋಗ್ಬೇಕಂತ ಗೊತ್ತಾಗುದಿಲ್ವಾ? ಅಲ್ಲಿ ಕೊಡುವಂತಹ ಬಿಟ್ಟಿ ಪ್ಲಾಸ್ಟಿಕ್ಗಳನ್ನು ಹಿಡ್ಕೊಂಡು ಬಂದು ನಾವು ಪುನಃ ಅದನ್ನು ಪರಿಸರಕ್ಕೆ ಹಾಕುವಂತ ಅಗತ್ಯ ಇದೆಯಾ? ಮನೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಮನೆಯಲ್ಲಿ ಹುಟ್ಟುಹಬ್ಬಗಳ ಆಚರಣೆಗಳನ್ನು ಮಾಡ್ತೇವೆ, ಪೇಪರ್ ಪ್ಲೇಟ್ ಬಳಕೆಗಳನ್ನು ಮಾಡ್ತೇವೆ, ಪೇಪರ್ ಗ್ಲಾಸ್ಗಳನ್ನು ತರ್ತೇವೆ. ಅದರಲ್ಲಿ ಇರುವಂತಹ ಸಿಲಿಕಾನ್ ಅಂತ ಹೇಳುವಂತಹ ಕೆಮಿಕಲ್ ನಮ್ಮ ದೇಹವನ್ನು, ಆರೋಗ್ಯವನ್ನು ಹಾಳು ಮಾಡ್ತದೆ. ಅದಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಸ್ಟೀಲ್ ಪಾತ್ರೆಗಳನ್ನು ಬಳಕೆ ಮಾಡಬಹುದಾ? ಸ್ಟೀಲ್ ಪ್ಲೇಟ್ಗಳನ್ನು ಬಳಕೆ ಮಾಡಬಹುದಾ? ನಮ್ಮ ಇಡೀ ಒಂದು ಗ್ರಾಮದ ಕಾರ್ಯಕ್ರಮಕ್ಕೆ ನಾವು ಸ್ಟೀಲ್ಗಳನ್ನೇ ಬಳಸ್ತೇವೆ. ಅದಕ್ಕೆ ಅಂತ ಹೇಳಿ ಒಂದು ಸ್ಟೀಲ್ ಬ್ಯಾಂಕ್ ಅನ್ನು ಮಾಡ್ತೇವೆ. ಅದು ದೇವಸ್ಥಾನದ ಯಾವುದಾದ್ರು ಒಂದು ಅಂಡರಲ್ಲಿ ಇಟ್ಟುಕೊಂಡು ಅದನ್ನು ಮುಂದುವರಿಸ್ತೇವೆ. ಈ ರೀತಿಯ ಪರಿಕಲ್ಪನೆಗಳನ್ನು ಮಾಡಬಹುದಾ? ನಮ್ಮ ಗ್ರಾಮದಲ್ಲಿ ಪ್ಲಾಸ್ಟಿಕ್ ಬ್ಯಾನ್, ನಮ್ಮ ಗ್ರಾಮ ಇವತ್ತು ಪ್ಲಾಸ್ಟಿಕ್ಗಳನ್ನು ಬಳಕೆ ಮಾಡುವುದಿಲ್ಲ. ಈ ರೀತಿಯ ಪರಿಕಲ್ಪನೆಗಳನ್ನು ಹಾಕಬಹುದಾ? ಖಂಡಿತವಾಗಿಯೂ ಸಾಧ್ಯ ಇದೆ. ಎಲ್ಲರೂ ಮನಸ್ಸು ಮಾಡಿದ್ರೆ ನಮ್ಮ ಯುವ ಜನತೆ ಇವತ್ತು ಸಹಕಾರ ಕೊಡುತ್ತದೆ. ಮನಸ್ಸು ಮಾಡ್ಬೇಕು ಹೇಳಿದ್ರೆ ನಾವು ಇವತ್ತು ಮನಸ್ಸು ಮಾಡಬೇಕು. ಇಲ್ಲಿರುವಂತಹ ತಾಯಿಯಂದಿರು ಮತ್ತೆ ಸಹೋದರರು ಮನಸ್ಸು ಮಾಡಬೇಕು. 5ನೇ ವಿಷಯ ನಾಗರಿಕ ಶಿಷ್ಟಾಚಾರ ಅಂತ. ನಾಗರಿಕ ಶಿಷ್ಟಾಚಾರ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಅಲ್ಲೆಲ್ಲೋ ಆಕ್ಸಿಡೆಂಟ್ ಆಗಿದೆ, ಅವನನ್ನು ಎಬ್ಬಿಸುದಲ್ಲ, ಮೊದಲು ವಿಡಿಯೋ ಮಾಡಿ ಬಿಡ್ತಾರಲ್ಲ, ಮೊದಲು ವಿಡಿಯೋ ಮಾಡಿ ಬಿಡ್ತೇವೆ ಅಂತ ಹೇಳಿದಾರಲ್ಲ, ಅವರಿಗೆ ನಾಗರಿಕ ಶಿಷ್ಟಾಚಾರವನ್ನು ಹೇಳಿಕೊಡ್ಬೇಕು. ಮೊದ್ಲೇನ್ ಮಾಡ್ತಾ ಇದ್ರು, ಒಬ್ರಿಗೆ ಏನಾದ್ರೂ ಆಯ್ತು ಹೇಳಿದ್ರೆ ಅವರಿಗೆ ಸಹಾಯ ಮಾಡಿ ಅವರನ್ನ ಮೇಲೆತ್ತುವ ಕೆಲಸಗಳನ್ನು ಮಾಡ್ತಾ ಇದ್ವಿ. ಆದ್ರೆ ಇವತ್ತು ಅದನ್ನ ಎಷ್ಟು ಬೇಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಬಹುದು, ಅದನ್ನ ಎಷ್ಟು ಬೇಗ ವೈರಲ್ ಮಾಡಬಹುದು, ಆ ರೀತಿಯ ಮನಸ್ಥಿತಿ ನಮ್ಮ ಮಕ್ಕಳಿಗಿದೆ. ಹೌದಾ ಅಲ್ವಾ? ಹಿರಿಯರು ಬಂದಾಗ ಎದ್ದು ನಿಲ್ಲುವಂತ ಸಂಸ್ಕೃತಿ ಇದೆಯಾ? ಬಸ್ಸು ನಿಲ್ದಾಣ ಆಗಿರ್ಬೋದು, ರೈಲು ನಿಲ್ದಾಣಗಳಾಗಿರ್ಬೋದು, ಅಥವಾ ಹೊರಗಡೆ ಹಿರಿಯರು ಕುತ್ಕೊಳ್ತಾರೆ ಹೇಳುವಾಗ ನಾವು ಎದ್ದು ನಿಲ್ತಾ ಇದ್ದೇವಾ ಇಲ್ವಾ? ಇಲ್ಲ. ಆ ಸಂಸ್ಕಾರಗಳನ್ನು ಇವತ್ತು ನಾವು ಮಕ್ಕಳಿಗೆ ಹೇಳಿಕೊಡ್ತಾ ಇಲ್ಲ. ಆ ಸಂಸ್ಕಾರಗಳನ್ನು ಇವತ್ತು ಹೇಳಿಕೊಡುವ ಮೂಲಕ ನಾಗರಿಕ ಶಿಷ್ಟಾಚಾರಗಳ ಪಾಠ ಮಾಡಬೇಕು. ಕಾನೂನುಗಳ ಕೆಲವು ನಿಯಮಗಳಿದೆ, ರಸ್ತೆಗಳಲ್ಲಿ ಹೀಗೆ ಹೋಗ್ಬೇಕು ಅಂತ. ಆ ನಿಯಮಗಳನ್ನು ನಾವು ಪರಿಪಾಲನೆ ಮಾಡಬೇಕು. ಅದನ್ನು ನಮ್ಮ ಯುವ ಜನತೆಗೆ ಇವತ್ತು ಹೇಳಿಕೊಡ್ಬೇಕು. ಇದೇ ಇವತ್ತು ನಾಗರಿಕ ಶಿಷ್ಟಾಚಾರ. ಇವತ್ತು ಭಾರತ ದೇಶ ಇಡೀ ವಿಶ್ವದಲ್ಲಿ ವಿಶ್ವಗುರುವಾಗಿ ಬೆಳೀತಾ ಇದೆ. ಹಾಗಾದ್ರೆ ನನ್ನ ಗ್ರಾಮ ಇವತ್ತು ವಿಶ್ವಗುರು ಆಗಿದ್ಯಾ? ನನ್ನ ಗ್ರಾಮದಲ್ಲಿ ಇವತ್ತು ನಾವು ಹೇಗಿದ್ದೇವೆ? ಹಿಂದೇನಿತ್ತು? ಎಲ್ಲ ಮನೆ ಹತ್ರದವರು ಒಟ್ಟಿಗೆ ಕೂತ್ಕೊಂಡು ಕಷ್ಟ ಸುಖಗಳನ್ನು ಮಾತಾಡುವಂತದ್ದಿತ್ತು. ಇವತ್ತು ಒಂದು ಕಾಂಪೌಂಡ್ ಮುಖವನ್ನು ನೋಡಿದ್ರೆ ಇನ್ನೊಂದು ಕಾಂಪೌಂಡ್ ಅವರಿಗೆ ಆಗ್ತಾ ಇಲ್ಲ. ಫ್ಲಾಟ್ ಸಿಸ್ಟಮ್ಗಳು ಬಂದಿದೆ. ಫ್ಲಾಟ್ಗಳು ಹೇಗಿದೆ? ಈ ಮನೆಯಲ್ಲಿರುವವರಿಗೆ ಆ ಮನೆಯವರ ಪರಿಚಯ ಇಲ್ಲ. ಅವನ ಹೆಣ ಹುಳ ಬಂದ ಮೇಲೆ ಗೊತ್ತಾಗುದು ಆ ಮನೆಯಲ್ಲಿ ಒಬ್ಬ ಸತ್ತಿದ್ದಾನೆ ಅಂತ. ಆ ರೀತಿಯ ಪರಿಕಲ್ಪನೆಗಳು ಕೂಡ ಆಗಿದೆ. ಹಾಗಾದ್ರೆ ನಾವಿವತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಜೊತೆಗೆ ನಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳನ್ನು ಕೂಡ, ಯಾವ ವ್ಯಕ್ತಿಗಳಿದ್ದಾರೆ, ಶತ್ರುಗಳಿದ್ದಾರಾ, ವೈರಿಗಳಿದ್ದಾರಾ, ದೇಶ ವಿರೋಧಿ ಕೆಲಸಗಳನ್ನು ಮಾಡುವವರಿದ್ದಾರಾ, ಅಥವಾ ನಮ್ಮವರೇ ಇದ್ದಾರಾ ಅಂತ ಹೇಳಿ ತಿಳ್ಕೊಳ್ಬೇಕು. ಒಂದು ಗ್ರಾಮದಲ್ಲಿ ಹೊಸ ಮನೆಗೆ ಯಾರಾದ್ರೂ ಬಂದ್ರು ಹೇಳಿದ್ರೆ ಅವ್ರು ಯಾರು ಏನು ಅಂತ ತಿಳ್ಕೊಳ್ಳುವಂತ ಕೆಲಸ ನಮ್ಮದಾಗಬೇಕು. ಯಾಕೆ ಹೇಳಿದ್ರೆ ನಮ್ಮ ಗ್ರಾಮದ ರಕ್ಷಣೆ ಆದ್ರೆ ಮಾತ್ರ ಅಲ್ಲಿ ನಮ್ಮ ದೇಶದ ರಕ್ಷಣೆ ಆಗುವಂಥದ್ದು. ಇವತ್ತು ಇಸ್ಲಾಂನವರು ಏನು ಕೂಡ ಹೇಳ್ಬೋದು, ಆದ್ರೆ ನಮಗೊಂದು ಪರಿಕಲ್ಪನೆ ಇರಬೇಕು. ನಮಗಿರುವಂಥದ್ದು ಭಾರತ ದೇಶ ಒಂದೇ. ನಾಳೆ ನಾವಿರ್ತೇವ ನೀವಿರ್ತೇವ ಗೊತ್ತಿಲ್ಲ, ಆದ್ರೆ ಭಾರತ ಬೆಳಗ್ತಾ ಇರಬೇಕಲ್ಲ. ಹಿಂದೂಗಳಿಗಿರುವಂಥದ್ದು ಹಿಂದೂ ರಾಷ್ಟ್ರ ಒಂದೇ. ನಾಳೆ ತಪ್ಪಿದ್ರೆ ನಾವು ಹೋಗಿ ಬೀಳ್ಬೇಕಾದದ್ದು ಅರಬ್ಬಿ ಸಮುದ್ರಕ್ಕೇನೆ ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿ ಸ್ಥಿರವಾಗಿರ್ಲಿ. ಕೇವಲ ರಾಮ ಜಪ ಒಂದು ಯಜ್ಞದ ಕಾರ್ಯಕ್ರಮವಾಗದೆ ಅದು ಪ್ರತಿ ಮನೆಯಲ್ಲಿ, ಪ್ರತಿ ಮನದಲ್ಲಿ, ಪ್ರತಿ ಹೃದಯದಲ್ಲಿ ಬೆಳಗುವಂತ ರಾಮ ಜಪ ಆಗ್ಲಿ. ಈ ಗ್ರಾಮದಲ್ಲಿ ಹೊಸತಾಗಿ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ಅಣ್ಣ ಹೇಳಿದ್ರು. ಅದು ಒಂದು ಇಡೀ ಶಕ್ತಿಯನ್ನು ಕೊಡುವಂತಹ ಜಪ. ಅದನ್ನು ಪ್ರತಿದಿನ ಮಾಡಿ ನಮ್ಮ ಮಕ್ಕಳಿಗೆ ರಾಮ ಜಪದ ಮಹತ್ವವನ್ನು ಹೇಳಿ ನಮ್ಮ ಮಕ್ಕಳನ್ನು ಇನ್ನೊಬ್ಬರ ಹತ್ರ ಕಲಿಸುವಕ್ಕಿಂತ ನಾವು ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಅದೇ ರೀತಿ ಗ್ರಾಮದ ಬೆಳವಣಿಗೆ ಆಗ್ಬೇಕು. ಗ್ರಾಮದ ಬೆಳವಣಿಗೆ ಆಗ್ಬೇಕು ಹೇಳಿದ್ರೆ ಇಲ್ಲಿರುವಂತ ಎಲ್ಲ ತಾಯಿಯಂದಿರು ಸಮಾಜಮುಖಿಗಳಾಗಿ ಬರಬೇಕು.
ಹಾಗಾದ್ರೆ ಮನೆಯ ಕೆಲಸ ಮಾಡದೆ ಬನ್ನಿ ಅಂತ ಹೇಳಿದ್ದಲ್ಲ, ಮನೆಯ ಕೆಲಸಗಳನ್ನು ಮಾಡಿ ಒಂದು ಹೊತ್ತು ಸಮಾಜಕ್ಕೆ ಕೊಡ್ತಾ ಸಮಾಜವನ್ನು ಇವತ್ತು ಗಟ್ಟಿಗೊಳಿಸುವಂತ ಕೆಲಸ ಇಲ್ಲಿರುವಂತ ತಾಯಂದಿರಿಂದ ಆಗಬೇಕು. ರಾಮಜಪ ಯಜ್ಞ ಮಾಡಿರುವಂತ ಎಲ್ಲ ಸಹೋದರ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದ. ಭಾರಿ ಪೊರ್ಲುದ ವಿಚಾರ ನಮ್ಮ ತುಂಬಿ ಮಾತೆರೆಗಳ ಅರ್ಥ ಆಗ್ಲಿಕ್ಕೆ ಮಾತೆರೆಗಳ ಅರ್ಥ ಆತನತೆ ನಾನು ಅರ್ಥ ಆಯ್ತೇನೆ. ನಮ್ಮ ಇಂಚಿನ ಮನ್ಕೊಡು ಕಾರ್ಯಗತ ಮನ್ಕೊಡು ಇದು ಭಾರಿ ಮುಖ್ಯ. ಹೇಗೆಂಡ ನಂಗೆ ತಗೊಳ್ಳ ಕೋಪ ಭಾರಿ ಶೋಕು ಪಾತಿರಿ ಮನ್ಪ ಕೊಂತ ದಿನ ನನಗೆ ದಾದ ಪಾತಿರ್ತೀನಿ ನೆನಪಿಂಚು ಇನ್ನಿರ್ದು ಯಾರು ಬಣ್ಣ ಇಲ್ಲೆಲ್ಲ ವಿಚಾರ ನಮ್ಮ ಇಲ್ಲಲ್ಲಿ ಮನ್ಕೊಂಡು ಅಂಚಿನ ವಿಚಾರಗಳು ಪ್ರಾರಂಭ ಮಾಡ್ತಿದ್ದಾರೆ. ಒಟ್ಟಿಗೆ ಒಂಜಿ ಕೊರತಿ ಇಲ್ಲದ ಮನಸ್ಸು ಮಾಡ್ಕೊಂಡು ಇದು ಕೊರ್ಲದ ವ್ಯವಸ್ಥೆ ಬಂದಿದ್ದಾರೆ. ನಿಮ್ಮ ಮಾತೊಟ್ಟಿಗೆ ನಿಂತೀನಿ ಇಂಥದಾನತನಿಗೆ ಎಂಡ ಈ ಮೊಬೈಲಿಗೆ ಕೊಟ್ಟು ಕಣ್ಣಲ್ಲಿ ಕುಂಬೇತೀನಿ ಬಡದಲ್ಲಿ ಕುಂಬೇತೀನಿ ಜೋಕರು ಕುಂಬೇತೀನಿ ಆ ಬಂಧುತ್ವ ಪ್ರೀತಿ ಬರಡುಂದಾಂಡ ಒಂಜಿ ಕೊಡ್ತ ಮನಸ್ಸಾಡಲ್ಲ ಒಟ್ಟಿಗೆ ಬಂದನ ಮಾತ್ರ ಇಲ್ಲಲ್ಲ ಬಂಧುತ್ವ ಟಿವಿ ಆನ್ ಮನಸ್ಸು ಮನ್ಪೇರ್ನೇ ಬಲ್ಲಿ ಟಿವಿ ಆಫ್ ಮಾಡ್ತದೆ ಮನಸ್ಸು ಮನ್ಕೊಡು ಮನಸ್ಸು ಮನ್ಪು ನಾವು ಒಂಜಿ ವೇಳೆ ಫೋನ್ ಬರ್ತನಲ್ಲ ನಮ್ಮ ಜೊತೆ ಬೇರೆ ಬಲ್ಲಿ ಯಾನ ನಮ್ಮ ಫೋನ್ ಎತ್ತಂತ ಈ ಸರ್ತಿ ರಾಮನಾಮ ಜಪ ಪ್ರಾರಂಭ ಇವಾಗ ನಿಗಂಡು ಬಂದಿದೆ ಮನಸ್ಸು ಮನ್ಪು ನಂಗೆ ಏರ್ನ ಅರ್ಜೆಂಟ್ ಫೋನ್ ಬರ್ತೇನೆ ಅಂದು ಮತ್ತೆ ಮನಸ್ಸು ಕೊಡ್ತು ಮ್ಯಾಲೆ ಹಿಂಗೆ ಪಣ್ಣ ಅರ್ಜೆಂಟ್ ಪಣ್ಣ ಅಕ್ಲಿಗೆ ರೆಸ್ಪಾನ್ಸ್ ಮಾಡ್ಕೊಡತ್ತಾ ಈ ಸರ್ತಿ ಸಂಕಲ್ಪ ಇದೆ 35 ದಿನ ಅಂತ ಮನಸ್ಸು ಕೊಡ್ತಾರೆ ಇಂಚಿನ ಅರ್ಜೆಂಟ್ ಕಾಲ್ ಬರ್ತೇನೆ ರಿಸೀವ್ ಮಾಡ್ಕೊಂಡು ಆಯ್ತು ಏನು ಇಲ್ಲೆಲ್ಲ ಬದಲಾವಣೆ ಉಂಜಾಳ ಬದಲಾವಣೆ ಕಂತನ ಮಾತ್ರ ನಮ್ಮ ಸೇರ್ನಿಕ್ ಅರಕ್ಕ ಆಸು ತಿಳಿದು ಬತ್ತಿನೇಕ್ ಆರ ಪಣ್ಣಿನ ಸಾರ್ಥಕ ಎಲ್ಲೆಲ್ಲ ವಿಷಯ ಬಂದಿದ್ದು ದಾದಾನಿಗಳಲ್ಲ ಮಲ್ಲ ವಿಷಯನೇ ಬಂದಿದ್ದೀರಿ ಇಲ್ಲಲ್ಲ ನಮ್ಮ ಮಲ್ಪರ ಸಾಧ್ಯತೆಯನ್ನು ಬಂದಿದ್ದು ಅಸಾಧ್ಯತೆಯಿಂದಲ್ಲ ಬಂಡಿರಿ ಅದನ್ನ ಬಂದಿದ್ದಾರೆ ನಿಕ್ಲೆ ಅದನ್ನ ಸಂದೇಹ ಉಂಡ ನಿಕ್ಲೆ ಅದನ್ನ ಕೇನಿರುಂಡ ಆರು ಪಂಡಿನಂಚಿನ ವಿಚಾರ ನಿಕ್ಲಿಕ್ಕೆ ಅದನ್ನ ಕೇನಿರುಂಡ ಜಾಸ್ತಿ ಆಡ ಗಿರಿಧರನೆ ಬಂದು ನೇಪಲ್ ಪೋಯಿನ ನಮ್ಮ ಸಂಖ್ಯೆ ಜಾಸ್ತಿ ಆಗೋದು ಷಡ್ಯಂತ್ರ ನಡ್ತೊಂದುಂಟು ಷಡ್ಯಂತ್ರದ ಬಗ್ಗೆ ನಾವು ಪಾತ್ರನ ಇಡೀ ದಿನ ನಾವು ಪಾತ್ರ ಆತರಿಂದ ಷಡ್ಯಂತ್ರ ನಡ್ತೊಂದೇ ಉಂಟು ಅವ ನಂಗೆ ಗೊತ್ತೇ ಅವನಿಜ್ಜಿ ಒಡೆಮುಟ್ಟ ಆವೊಂದೊಂದು ಕೇಂಡ ನಮ್ಮ ಇನಿ ಪೊಂಜವನಗಳಿಗೆ ಗರ್ಭಧಾರಣೆ ಆವೊಂದು ಲೆಕ್ಕ ಔಷಧಿ ಗೊತ್ತಿನ ವ್ಯವಸ್ಥೆ ಆವೊಂದುಂಟು ನಂಗೆ ಕೇರಳ ಗೊತ್ತುಂಟ ನಮ್ಮ ಇನಿ ವೈದ್ಯರ ನಡೆ ಪೋಂಡಲ್ಲ ನಮ್ಮ ಪೊಂಜವನಕ್ಕೆ ಗರ್ಭಧಾರಣೆ ಆವೊಂದಿನ ಅಂಚಿನ ಔಷಧಿ ಕೊಡೋದು ಆಹಾರೊಡೆಂಚಲ ಪೂರ ಜಿಹಾದ ಬಂದು ಆಹಾರ ಪೂರ ಹಾಳು ಮೊದಲಾದ ಬೇತೆ ಬೇತೆ ರೀತಿ ಒಟ್ಟು ನಮ್ಮ ಜನಸಂಖ್ಯೆಯ ನಿಯಂತ್ರಣ ಮಾಡ್ತಾರೆ ಷಡ್ಯಂತ್ರ ನೋಡೋದು ನಂಗೆ ಷಡ್ಯಂತ್ರದ ಬಗ್ಗೆ ಪಾತ್ರ ಒಂದು ದಿನ ನಾವು ವೇದನೆ ಪಾತ್ರ ಒಟ್ಟು ಇನಿ ಯಾರು ಪಾತ್ರ ನಂಚಿನ ವಿಚಾರ ನಮ್ಮ ಇಲ್ಲದ ಎಲ್ಲೆಲ್ಲ ವಿಷಯಗಳನ್ನು ಬದಲಾವಣೆ ಕನಕ ಒಂಜಿ ಕಾರ್ಪತ್ತನ ಸಂಸ್ಕಾರಗಳು ಪ್ರಾರಂಭ ಮಲ್ಪಲಿ ಇಲ್ಲಲ್ಲ ಜೋಕುಲ್ನ ಕಾರ್ಪತ್ತಲ್ಲಿ ಜೋಕುಲು ಹಿರಿಯಕಲ ಬತ್ತಲಿ ಹಿರಿಯಕರು ನಿಖಲ ಕರೆದು ಗೋದಿನ ಜೋಕುಲ್ನ ಎದುರು ನಿಖಲ ಹಿರಿಯಕಲ ಪಟದ ಎದುರು ನಮಸ್ಕಾರ ಮಲ್ಪಲಿ ಆ ಸಂಸ್ಕಾರ ಮುಂದುವರಿಯುಂಡು ಸ್ವಲ್ಪ ಕಾರ್ಪತ್ತನ ಸಂಸ್ಕಾರ ಉಂಡ ಅಲ್ಪ ಇಲ್ಲವೇ ತನ್ನಾದಿಗೆ ಬದಲಾವಣೆಯನ್ನು ಪ್ರಾರಂಭ ಆಗುಂಡು ಒಟ್ಟಿಗೆ ಒಣಸು ಮಲ್ಪುಗ ಒಟ್ಟಿಗೆ ಭಜನೆ ಮಲ್ಪುಗ ಒಟ್ಟಿಗೆ ಒಂದು ದೇವಸ್ಥಾನ ಹೋಯ್ ಇದು ದೇವಸ್ಥಾನ ಹೋಗೋಣಲ್ಲ ಬೆದ ಬೆದ ಓಪನ್ ಸಿಸ್ಟಮ್ ಶುರುವಾತು ಅಣ್ಣ ವಾಹನ ಬೈಕ್ ಬೆಳೆದ್ರಂಜಿ ಬೇತೆ ಕಣ್ಣನಂಜಿ ಬೇತೆ ಜೋಗುಂಡಂಜಿ ಬೇತೆ ಅದು ಬೆದ ಬೆದ ಓಪನ ಶುರುವಾತು ಆ ಒಟ್ಟಿಗೆ ಓಪನಂಚಿನ ಬಾಂಧವ್ಯ ಬಂಧುತ್ವ ಅವು ನಂಗೆ ಏಪ ಬೆಲೆ ಗೊತ್ತಾಗ್ಲಿಕ್ಕೆ ಎಂಡ ಚೂರು ನಮ್ಮ ಅಕೇರ ದಿನಕ್ಕಲು ಬಂದಾಗ ರಿಟೈರ್ಡ್ ಲೈಫ್ ಅನ್ಪತಿ ನಮ್ಮ ಅಲ್ಪದ ಹೊರಗೆ ಜೊತೆ ಪದ ಅಪ್ಪ ಪೂರದ ಅಂತ ನೆನಪು ಬರೆಸ್ಬಿಡ ಯಾಕೋಸ್ಕರ ನಮ್ಮ ಏನು ಇತ್ತಿನದ ಅನ್ಬಿಡು ಜೋಕ್ಲು ಹಿಡಿದು ಐನು ಪ್ರಾರಂಭ ಮಾಡ್ತದೆ ನಮ್ಮ ದಿನೊಟ್ಟಿ ಐನು ಎಡ್ಡೆ ಬಂತಂದು ಕೂಡು ಸ್ವದೇಶದ ಬಗ್ಗೆ ಕೋರ್ಗಳು ಬಂಡೆ ನಮ್ಮ ಹೆಂಚಿನ ಆಯರುಂಟು ಕಾಲ ಆಯರಜ್ಜಿ ನಮ್ಮ ಬದಲಾವಣೆ ನಾವು ಕನ್ನಡ ಮಾತೆಲ್ಲ ನಾವು ಒಂಚೀರ ಬಂದು ಹೋದಿನಂತ ಪೇಟೆ ಫೋನಾಗೆ ನಾಲ್ಕು ಅಂಗಡಿ ಸಾಮಾನು ಒಂದೇ ಚೀರ ಅಂತ ಇಲ್ಲ ಅವು ಚೀರ ಮಣದಲ್ಲಿ ಕೂಡ ಹೋದ ಜನ ಓದುತ್ತೇನೆ ದಾಜಿ ಪತ್ತು ಚೀಲ ಆಯ್ಕೊಳ್ಬೇಕು ಮೂರು ಪಂಚಾಯತಿ ನಮ್ಮ ಎಂತ ಬಂದು ಹೋಗ್ವಿ ನಮ್ಮ ಎಂತ ಬೇರೆ ಪಂಚಾಯತ್ ಇದೆ ಆಯ್ಕೆ ನಮ್ಮ ಕೃತ್ಯಗೊಂದು ಬೇರೆ ಪಂಚಾಯತ್ ಇದೆ ಇತ್ತನ ನಮ್ಮ ಇಲ್ಲ ಅದಂಚ ತಕ್ಕನ ವ್ಯವಸ್ಥೆ ನಮ್ಮ ಏತು ಸೋಮವಾರಲಾತ ಪಂಡ ಮಸ್ತ್ ಸೋಮವಾರಲಾತ ಇನ್ನು ಪೂರ ಬದಲಾವಣೆ ಕನೆಯೋಸ್ಕರ ಇಂಚ ನಮ್ಮ ಪತ್ತಿಲ್ಲದಂಗೆ ಬಿಟ್ಟು ಸೇರು ನಮ್ಗೆ ಸಾಮರಸ್ಯ ಒಂದು ಸಾಧ್ಯ ಐಜ ನಮ್ಮ ಸಾಧಾರಣ ಏರಾಡಲ್ಲ ಕೇಳೋಣ ವಾ ಜಾತಿ ಇಂಚಿನ ಬೇಲೆ ದಾದಕೇನು ಜೊತೆ ಆ ಮನೋಭಾವ ನಮ್ಮ ಬರೋಣ ನಾವು ಮುಂಜೆ ಬಂತು ನಮ್ಮ ಮನೋಭಾವ ಗಟ್ಟಿ ಆವಡ್ ನಮ್ಮ ಬೈಕ್ ಎದುರದ ನಮ್ಮೊಟ್ಟಿಗೆ ಇದ್ದಿನಾಗಲೆಲ್ಲ ಕಷ್ಟ ಉಂಟು ಐಕರ ನಮ್ಮ ಸ್ಪಂದಿಸಬಡದ ಸಂತೋಷಡು ಮಾತ್ರ ಒಟ್ಟಿಗೆ ಆಪಿನದು ಕಷ್ಟ ಉಂಟ ನಮ್ಮ ಸ್ಪಂದಿಸಬಾರ್ದು ಅಪಗ ಬಲಿಷ್ಠ ಆಗ್ಬಿಡು ನಿಜಿನ ಮನದನೆ ಮೆಲ್ಲ ಆಮೇಲೆ ಕೂಪಿ
ಎನ್ನ ಬಾಲಿಗೆ ಸಹಾಯ ಮಲ್ಪಲಿ ಎನ್ನ ಹುಷಾರಿ ಜನಪ್ಪ ಸಹಾಯ ಮಲ್ಪಲಿ ಮೆಲ್ಲ ಅಂಚಿಡ್ ಗೋಪಿ ಪಣಂದನೆ ಮಾಡ ಅಂಚಿನ ಮನೋಭಾವನ ಮಾಡಬಾರದು ಐ ನಾವು ರಪ್ಪದ ತುಳಿದು ಪಕ್ಕನ ಸಿನ್ನ ಬಾಲಿ ಕಲ್ಪಾಯರ ಗಾಸ ಮರ್ದ ಕೊರು ಮನದ ನಿಮಗೆ ಆಮೇಲೆ ಹೋಗ್ತೀವಿ ಕೊಂಚ ಬುಕ್ ಬರ ಶುರು ಹಾಕು ಕೊಂಚ ಕ್ಲಾಸ್ ಬರ ಶುರು ಹಾಕು ಇಂಚಿನ ನಮ್ಮ ತೂತ ಸಮಾಜ ಇತ್ತರ ನಮ್ಮ ಕೈತಲ ನಿಮಗೆ ಗೊತ್ತಾಪಿಸು ಗೊತ್ತೇ ಆಪುಜಿ ನಂಗೆ ವಿಚಾರ ಎಂಕನವರಿಗೆ ಸಂಘ ಶಿಕ್ಷಣ ಆತಿನ ಹುಡುಗಿ ಖಾಲಿ ಸಹವಾಸ ದೋಷದಾದ್ರ ಇಲ್ಲ ಕೈ ಮುಗ್ಗಿನ ಕೈ ಮಲ್ತಿ ಪಕ್ಕದ ನಾವು ಕೋನಿಂದ ಬಾಕಿಲು ಪಾಡದು ಓದೇ ಹೆಸರು ಮಲ್ತಿ ಓದೊಂದು ಅದೇ ಪುರಾಣ ಹೋಗುದು ಸಂಘ ಶಿಕ್ಷಣ ಆತಿನ ಹುಡುಗಿ ಲೆಕ್ಕ ಮಲ್ಪೆನಿಕಲು ITC ಆತಿನ ಹುಡುಗಿ ಆ ನಮ್ಮನ್ನ ಇಲ್ಲಿ ನಮ್ಮ ಇಂಚಿನ ಪಿದದಕ್ಕನ ಸಾವಸ ಪೋನಾಗ ಎದ್ದು ಕಷ್ಟ ಹಾಕೊಂಡು ಬಂದ ನಿದರ್ಶನ ಸಹಿತವಾದ ದಿವರಿ ಎತ್ತೋ ಉದಾಹರಣೆ ಪುಣ್ಣಲ್ಲ ಒಂಜಿ ಭಾಗ ಉಂಡೆ ಜವನೀರ್ನ ಗೊತ್ತೇ ಆಪುಜಿ ನಂಗೆ ನಮ್ಮೊಟ್ಟಿಗೆನೆ ಒಪ್ಪುವೇರು ಅದಕ್ಕೋಸ್ಕರ ನಮ್ಮ ಮಕ್ಕಳೆಲ್ಲ ನಮ್ಮ ಚೂರು ಗಮನ ಹರಿಸೋಡು ಭಜನಾ ಮಂದಿರ ಬಂದಾಗ ವಾರಿದಿ ಬರೋದಿಲ್ಲ ಅಥವಾ ತುಂಬ ಬರೋದಿನ ಬರೋದು ಉಜ್ಜೆನ ಇಲ್ಲ ನಮ್ಮ ಗಮನ ಹರಿಸೋಡು ಪೊಂಡಲ್ಲಂಚೆ ನಂಗೆ ದಿಕ್ಕಿನಾಗಲ ಸ್ವಭಾವ ಹೆಂಚುಂಡು ತುಂಬ ನಮಸ್ಕಾರ ಕೊರಂದಿನಲ್ಲಿ ಇದು ತೂವನೇ ಬಪ್ಪಲ నేను మాత గమనరిసండ మాత్రం నాకు సమాజం సుస్థితి కనే రాకుండా నమంచన్య ఆ దుమ్ము మన తోంతడు మరి ತೋಂದು ಕೋಪು ಜಾಲ ಸಾಧಾರಣದಲ್ಲಿ ಅಡ್ಡ ಪರಿಣಾಮ ಬೀರ್ದನು ಪ್ರಭಾವ ಬೀರ್ದನಂದ ಅರ್ಥ ಅವಾಗ ನಮ್ಮ ಜಾಗೃತಿ ಅವಳು ಅನ್ನ ಪಾತ್ರೆ ಜೋರ ಮಲ್ಪನಂತ ಜೋರ ಮಲ್ಪನೇ ಪರಿಹಾರನೇ ಆಗ್ತದೆ ಪರಿಹಾರಕ್ಕೆ ದಾದ ಕೇಳ ಮುಂಚೆನೆ ಒಟ್ಟಾದ ನಮ್ಮ ಪ್ರೀತಿಯ ಪಾತ್ರನ ಪೂರೈಕಲ ಪರಿಹಾರ ತಿಕ್ಕೊಂಡು ಪ್ರತಿಯೊಂದನ್ನು ನಮ್ಮ ಪಿಂಚಿನ ಯಾರ ಸಹೋದರಿ ಆದ ದೂರದ ಬಂದು ನಂಗೆ ತೆರೆಪಾದೇರ ಕನಿಷ್ಠ ಪಕ್ಷ ಆ ಐನ ವಿಷಯದಲ್ಲಿ ನಮ್ಮ ವಯಂಜ ವಿಷಯದಲ್ಲಿ ನಮ್ಮ ಇಲ್ಲಲ್ಲಿ ನಮ್ಮ ಅಳವಡಿಸೋದು ಆ ಇಂಚಿನ ಆಸೆ ದೂರದ ಒಯ್ದರೆ ಆಕೆ ಗೌರವನ ಕೊರ್ಕ ನಂಗೆ ಒಟ್ಟು ಉದ್ದೇಶ ನಮ್ಮ ಪ್ರತಿಯೊಂದು ಇಲ್ಲ ಹಿಂದೂ ಇಲ್ಲ ಅದು ಬರೆಯೋಳು ಇದು ಭಾರಿ ಮುಖ್ಯ ಇಜಿಂದಾಂಡ ಈ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಪನ್ಪ ಜೋಕುಲ ಎಜುಕೇಶನ್ ಸಿಸ್ಟಮ್ ಪನ್ಪ ಯಾಕೆಂದ್ರೆ ನಮ್ಮ ಪೂರ ಇದ್ದೀನಿ ಕೃಷಿ ಬದುಕಿದ್ದೀನಿ ಆ ಕೃಷಿ ಬದುಕದ ಪ್ರೀತಿ ಪೂರ ದೂರ ಅಂಡು ಒಂಜಮೇಟು ಗುರುಕುಲ ಶಿಕ್ಷಣ ಬದಲಾವಣೆ ಮಾಡ್ತೀರಿ ಶಿಕ್ಷಣದ ವ್ಯವಸ್ಥೆ ಚೇಂಜ್ ಆಂಡು ನೆತ್ತ ನಡುಟು ನಮ್ಮ ಈಗ ಪೊರುಡಿನ ಉಲ್ಲತ್ತಿ ಅಂದ್ರೆ ಸಂತೋಷ ನಮ್ಮ ಅನುಭವಿಸು ಈ ವಿಚಾರ ಪರಸ್ಪರ ಜಾಸ್ತಿ ಪನ್ಕ ಒಟ್ಟು ಎಲ್ಲ ಜಾಗೋಡು ನಾವು ಮಾತೆಲ್ಲ ಪೊರುಡರು ಶ್ರದ್ಧೆಯ ಭಾಗವಹಿಸಿಗ 7 ದಿನದ ವ್ರತ ಯಾಗು ಒತ್ತು ಪನ್ಪೆ ಯಾಗೋಡು ನೈಸ್ತ ದಿನಗಳು ಮಾತೆಲ್ಲ ಬರೋಡೆ